ಪಾಲ್ಗೊಂಡಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮ ಪರವಾಗಿ ನಮ್ಮ ಮೊದಲಿಗೆ ನಾನು ಹೇಳೋದಂದ್ರೆ, ನಾನು ಇಲ್ಲಿ ಜಾಯಿನ್ ಆಗಕ್ಕೆ ಬಂದಾಗ ನನಗೆ ಪ್ರಕಾಶ್ ನಿಕ್ಕಮ್ ಅವರದ್ದು ನನಗೆ ಏನು ಪರಿಚಯ ಇರಲಿಲ್ಲ. ಅಬ್ಸಲ್ಯೂಟ್ಲಿ ನಾನು ವಿಧಾನಸೌಧದಲ್ಲಿ ಇದ್ರೂ ಸಹಿತ ಅವರಿಗೆ SP ಇದ್ರೂ ಸಹಿತ, ನಾನು ಡೈರೆಕ್ಟರ್ ಹಾರ್ಟಿಕಲ್ಚರ್ ಇದ್ದಾಗ ಅವರಿಗೆ SP ಇದ್ದರು. ಬಟ್ ನೆವರ್ ಕಾಂಟ್ಯಾಕ್ಟೆಡ್ ಯು. ಅವ್ರದ್ದು ಫಸ್ಟ್ ಭೇಟಿನೇ ನಮಗೆ ಎಷ್ಟೋ ವರ್ಷದ ಸಂಬಂಧ ಇತ್ತು ಇವ್ರ ಜೊತೆ ಅಂತ ನನಗೆ ಅನಿಸ್ತು. ನಿಮಗೂ ಈ ಫೀಲಿಂಗ್ ಬಂದಿರುತ್ತೆ. ಕೆಲವ್ರನ್ನ ಭೇಟಿಯಾದಾಗ ನಮಗೆ ಎಷ್ಟೋ ವರ್ಷದಿಂದ ಇವರು ಪರಿಚಯ ಇದ್ದಾರೆ ಅಂತ ಅನಿಸ್ತಿದೆ. ಕೆಲವರು ದಿನ ಭೇಟಿಯಾದ್ರೂ ಇವ್ರು ನಮಗೆ ಪರಿಚಯನೇ ಇಲ್ಲ ಅಂತ ನಿಮಗೂ ಅನುಭವ ಆಗಿರ್ತದೆ. ಕೆಲವರು ಭೇಟಿಯಾದಾಗ ನಾವು ಮುಖ ನೋಡಿದ ತಕ್ಷಣ ಇವ್ರು ಎಷ್ಟು ವರ್ಷದಿಂದ ನಂಗೆ ಪರಿಚಯ ಇದ್ದಾನೆ ಅಂತ ಅನಿಸ್ತದೆ. ಎಲ್ಲರೂ ನೋಡಿದೆಲ್ಲ ಅನ್ನಕ್ಕೆ ಸ್ಟಾರ್ಟ್ ಆಗ್ತದೆ. ಕೆಲವರು ಭೇಟಿಯಾದಾಗ ಪ್ರತಿ ದಿವಸ ಭೇಟಿ ಆಗ್ತಿರ್ತಾರೆ. ನಿಮ್ಗೆ ಎಲ್ಲ ನೋಡಿದೇನೆ. ಹೀಗೆ ಯಾಕೆ ಅದನ್ನ ಹೇಳ್ತೀವಿ ಅಂದ್ರೆ, ಕೆಲವು ಗುಣಗಳು ಅವರಲ್ಲಿ ಇದ್ರೆ ಮಾತ್ರ ನಮಗೆ ಆ ಫೀಲಿಂಗ್ ಬರ್ತದೆ. ಅಂದ್ರೆ ನಮ್ಮ ಮ್ಯಾಚ್ ಆಗುವಂತ ಗುಣಗಳು ಇದ್ರೆ ಮಾತ್ರ ಆ ಫೀಲಿಂಗ್ ನಮಗೆ ಬರ್ತದೆ. ಹೌದು, ನಮ್ಮ ಹುಡುಗರು ಅಂತ. ಅಂದ್ರೆ ಅವರಲ್ಲಿರುವ ನಾವು ಅವ್ರು ಹೇಳಿದಂಗೆ ಅವ್ರು ಹೇಳಿದ್ದಾರೆ, ಅದನ್ನ ಮತ್ತೆ ರಿಪೀಟ್ ಮಾಡ್ತಾರೆ. ನಾವು ಯಾವತ್ತೂ ಅವ್ರ SP ಆಗಿ ಆಗಲಿ, ನಾನು DC ಆಗಿ ಆಗಲಿ ಯಾವತ್ತೂ ವರ್ತನೆ ಮಾಡಲಿಲ್ಲ. ಅವರು ಯಾವಾಗ ನನಗೆ ನೆನಪಾದ್ರೆ ಅವರಿಗೆ ಕೇಳ್ರಿ, ನಾನು ಯಾವತ್ತೂ ಗಾಡಿ ಸ್ಟ್ರೈಟ್ ಹೊಡ್ಕೊಂಡು ಹೋಗ್ತಿರ್ಲಿಲ್ಲ. SP ಅವ್ರ ಆಫೀಸ್ಗೆ DC ಬರೋದು ಅದು ಎಲ್ಲ ಇವ್ರದ್ದು ಈಗೋ ಇಟ್ಟುಕೊಂಡು ಬರ್ತಾ ಇರಲಿಲ್ಲ. ಬಟ್ ನಾ ಅವ್ರಿಗಿಂತ ಹೆಚ್ಚು ನಾನೇ ಬಂದೇನೆ ಇವ್ರ ಆದ್ರೆ ಅವರು ಅಷ್ಟೇ. ಯಾವಾಗ ಏನಾದರೂ ಇಲ್ಲ ಸರ್, ಈಗ ಯಾಕೋ ಒಂದು ವಾರ ಆಯ್ತು, ರೀಸೆಂಟ್ ಇದು ಟ್ರಾನ್ಸ್ಫರ್ ಬರೋಕ್ಕಿಂತ 1 ತಿಂಗಳು 2 ತಿಂಗಳ ಹಿಂದೆ ಒಂದ್ಸಲ ಫೋನ್ ಮಾಡಿದ್ರು. ಈಗ 1 ವಾರ ಆಯ್ತು ಸರ್, ಏನು ಮಾತೇ ಆಗಿಲ್ಲ. ನಾನು ಹಂಗೆ ಸುಮ್ಮನೆ ಏನು ಕೆಲಸ ಅಂತ, ಏನಿಲ್ಲ ಹಂಗೆ ಭೇಟಿಯಾಗಿ ಬರ್ತೀನಿ ಅಂತ. ಅಂದ್ರೆ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಅಧಿಕಾರಿಗಳು SP DC ಅಂದ್ರೆ ನೀವು ಬಹಳಷ್ಟು ಬಿಲೀಫ್ ಇಟ್ಕೊಂಡಿರ್ತೀರಿ ಜನರಲ್ಲಿ ಬಹಳಷ್ಟು. ಅದು ನಮ್ಮ ಹೊಸ SP ಅವ್ರು ಹೇಳಿದಂಗೆ ನಮಗೆ ನಿಮ್ಮ ಏನೇನು ಬೇಡಿಕೆಗಳು ಇರ್ತಾವೆ ಅದನ್ನ ನಾವು ನಿಮಗೆ ಮುಟ್ಟಕ್ಕಾಗದೇ ಇರ್ಬೋದು. ಬಟ್ ನಾವು ಇಬ್ಬರು ಒಟ್ಟಿಗೆ ಇದ್ದರೆ ನಿಮ್ಮ ಸಮಸ್ಯೆಗಳನ್ನ ನಾವು ಬಹಳಷ್ಟು ಸಾಲ್ವ್ ಮಾಡ್ಬೋದು. ನಾನು ಹೇಳಿದಂಗೆ ಈ ರೀಸೆಂಟ್ MP ಇಲೆಕ್ಷನ್ ಅಲ್ಲಿ ನಾನು ಮಧ್ಯದಲ್ಲಿ ಹೋಗಿ ಬಂದೆ, ನೋಡಿದ್ರಿ ನೀವು. ಆದರೆ ಅದಕ್ಕಿಂತ ಮುಂಚೆ ಎಲ್ಲ ಡಿಸಿಷನ್ ನಾವಿಬ್ಬರು ತಗೊಂಡಿದ್ವಿ. ಏನಂದ್ರೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಬಿಜಾಪುರ್, ಅದನ್ನು ಹೇಳಲಿಲ್ಲ SP ಅವರು. ನಾನು ಅವರಿಗೆ ಜಾಸ್ತಿ ಕನ್ಸಲ್ಟ್ ಮಾಡಲಿಲ್ಲ, ಯಾಕಂದರೆ ಅಷ್ಟು ವಿಶ್ವಾಸದಲ್ಲಿ ನಾವು ಇಬ್ಬರು ಇದ್ವಿ. ಅಂದರೆ ಏನಾದರೂ ಡಿಸಿಷನ್ ನಾನು ತಪ್ಪಿ ತೊಗೊಂಡ್ರೂ ಸಹಿತ ಅವರಿಲ್ಲ ಸರ್, ನಮಗೆ ಇದು ಪೊಲೀಸದ್ದು ಅರೇಂಜ್ ಮಾಡೋದು ಕಷ್ಟ ಆಗ್ತದೆ, ಅದಾಗ್ತದೆ ಇದಾಗ್ತದೆ ಅಂತ ಅವ್ರು ಎಂದೂ ಹೇಳ್ತಿರ್ಲಿಲ್ಲ. ಅಥವಾ ಅವ್ರು ಯಾವುದಾದ್ರೂ ಡಿಸಿಷನ್ ತೊಗೊಂಡ್ರೆ ನಮ್ಮ ತಹಸೀಲ್ದಾರ್ಗೆ ಹೇಳಿ ಹೀಗೆ ಮಾಡೋಕ್ಕಾಗೋದಿಲ್ಲ ಅಂತ ನಾವು ಯಾವತ್ತೂ ಹೇಳ್ತಿರ್ಲಿಲ್ಲ. ನಾವಿಬ್ಬರು ಹೇಗಿದ್ವಿ ಅಂದರೆ, ನಾವೊಂದು ಡಿಸಿಷನ್ ತೊಗೊಂಡೆ, ಡಿಸ್ಕಸ್ ಮಾಡಿ ಆವಾಗಿನ ADC ನಮ್ಮ ಪ್ರಸನ್ನ ಮತ್ತು ನಾನು ಸೇರಿ ಮಾತಾಡಿದ್ವಿ. ಯಾಕೆ ನಾವು ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿ ಇಲೆಕ್ಷನ್ ಸೈನಿಕ್ ಸ್ಕೂಲಲ್ಲೇ ಮಾಡೋದು, ಅಲ್ಲಲ್ಲೇ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲೇ ಮಾಡೋಣ. ಯಾಕಂದರೆ ಅವು ತಾಲೂಕುಗಳಾಗಿದ್ದಾವೆ, ಅದಕ್ಕೊಂದು ತಾಲೂಕು ರಿಕಗ್ನಿಷನ್ ಬರ್ತದೆ. ಬಬಲೇಶ್ವರದಲ್ಲೇ ಯಾಕೆ ಮಾಡಬಾರ್ದು, ದೇವರಿಪ್ಪರಿಗೆದಲ್ಲೇ ಯಾಕೆ ಮಾಡಬಾರ್ದು, ಏನು ಅಬ್ಸಲ್ಯೂಟ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ನಾವು ಡಿಸಿಷನ್ ತೊಗೊಂಡ್ವಿ. ಆಮೇಲೆ ಅಷ್ಟೇ ಕಷ್ಟ ಇತ್ತು, ಪೊಲೀಸ್ ಪ್ರೊಟೆಕ್ಷನ್ ಕೊಡೋದು ಅದು ಇವರು 2 ಮಾತಿಲ್ಲ, ಸರ್ ನಾವು ಮಾಡೋಣ ಸರ್, ವಿಲ್ ಟೇಕ್ ಇಟ್ ಆಸ್ ಎ ಚಾಲೆಂಜ್, ವಿಲ್ ಡೂ ಇಟ್ ಅಂತೆ. ಅದನ್ನ ನಾವು ಡಿಸಿಷನ್ ತಗೊಂಡು ಇಂಪ್ಲಿಮೆಂಟೇಷನ್ ಅವರಿಗೆ ಬಿಟ್ಟು ಹೋದನ. ಅದು ನಾನು ಎಕ್ಸ್ಪೆಕ್ಟೇಷನ್ಗಿಂತ ಬೆಸ್ಟ್ ಇಂಪ್ಲಿಮೆಂಟೇಷನ್ ಆಯ್ತು. ಅದರ್ವೈಸ್ ನಮ್ಮ ಮಾಧ್ಯಮದ ಸ್ನೇಹಿತರು ಪ್ರತಿ ಸಲ ಅಲ್ಲಿ ನಾ ಹಿಂದಿನ ಅನುಭವದಲ್ಲೇನು ಅಲ್ಲಿ ಊಟಕ್ಕೆ ಹೊಡೆದಾಡಿದ್ರು, ಅದು ಪ್ಲೇಟ್ ಬಿತ್ತು, ಅದು ಎತ್ತಿದ್ರು ಅಂತ ಹೇಳಿ ಪ್ರತಿ ಸಲ ಒಂದು ಟಿವಿಯಲ್ಲಿ ಬರ್ತಿತ್ತು. ಅದಕ್ಕಾಗಿ ಜನ ಹೆಚ್ಚು ಇರ್ಲಿಲ್ಲ ಅಂದ್ರೆ ಊಟಕ್ಕೆ ಎಲ್ಲಿ ಹೊಡೆದಾಡ್ತಾರೆ ಅವರು, ಅಲ್ಲಿ ಊಟ ಮಾಡ್ತಾರೆ, ಇಲ್ಲಿ ಊಟ ಮಾಡ್ತಾರೆ. ಹೀಗಾಗಿ ಒಂದು ಈ ರೀತಿಯ ಡಿಸಿಷನ್ಗಳನ್ನ ತಗೊಳ್ಳುವಾಗ ನಮಗೆ ಬಹಳ ಅವರಿಂದ ಸಹಾಯ. ಅವ್ರದ್ದು ಪೊಲೀಸಲ್ಲಿ SP ಅವರು ಹೇಗಿದ್ರು ಅಂತ ಹೇಳ್ತೀನಿ ನಾನು. ಈಗ ನಮ್ಮ ಲಕ್ಷ್ಮೀನಾರಾಯಣ ಹೇಳಿದ್ರು, ಕಂಪ್ಲೀಟ್ ಒಳಗಡೆ ಹೇಗಿರ್ತಿತ್ತು ಅಂದರೆ, ಯಾವುದೇ ನಾವು ಈವನ್ ನಿಮಗೆ ಸಾಕಷ್ಟು, ನಾನು ಬಂದ ಮೇಲೆ ಇಬ್ಬರು ಸೇರಿನ ಸಾಕಷ್ಟು ಹ್ಯಾಂಡಲ್ ಮಾಡಿದ್ದೀವಿ. ಇಂಡಿ ರೋಡ್ ಆಗ್ಬೋದು, ಬೇರೆ ಬೇರೆ ಸಮಸ್ಯೆಗಳಾಗ್ಬೋದು. ನೀವು ನಮ್ಮ ಜೊತೆ ವಾದ ಮಾಡಿದ್ದೀವಿ, ನಾವು ನಿಮಗೆ ಜೋರು ಮಾಡಿದ್ದೀವಿ ಕೆಲವು ಸಲ. ಆದರೂ ಸಹಿತ ನಾವಿಬ್ಬರು ಡಿಸಿಷನ್ಗಳು ಹೇಗಿರ್ತಿದ್ವು ಅಂದರೆ, ಒಂದು ಯಾವುದಕ್ಕಾದ್ರೂ ಗಟ್ಟಿ ಹಿಡಿದ್ಬಿಟ್ರೆ ಏನು ಬಂದರೂ ನಾವು ಚೇಂಜ್ ಆಗಿರಲಿಲ್ಲ. ಇಬ್ಬರು
ಎಲ್ಲಾ ಕಡೆಯಿಂದ ಬಂದ ಒತ್ತಡಗಳನ್ನ ನಾವು ಹಾಗೆ ಸಹಿಸಿಕೊಂಡು ಕೊನೆಗೆ ನಿಮಗೆ ಕನ್ವಿನ್ಸ್ ಮಾಡಿದ್ವಿ ಕರೆ ನಾವೇನ್ ಕನ್ವಿನ್ಸ್ ಆಗಿಲ್ಲ. ಆದ್ರೆ ಅವ್ರಿಗೆ ನಮ್ಮಿಬ್ಬರದ್ದು ಒಂದೇ ಉದ್ದೇಶ ಇತ್ತು. ಈಗ ನೀವು ನೋಡ್ತಾ ಇದ್ದೀರಿ, ಅದರದ ಫಲ ನಮ್ಗಾಗದೆ ಇರ್ಬೋದು, ಈ ಜನರೇಷನ್ಗೆ ಆಗದೆ ಇರ್ಬೋದು. ಇನ್ನು 2 ವರ್ಷ 3 ವರ್ಷದ ನಂತರ ನೀವೇ ಹೇಳ್ತೀರಿ ಸರ್ ಅವತ್ತು ನೀವು ಹಾಗೆ ಮಾಡಿರೋದು ನಮ್ಮ ಜನಕ್ಕೆನೇ ಇಷ್ಟು ಒಳ್ಳೇದಾಗ್ತಾ ಇದೆ ಅಂತ ನೀವೇ ಹೇಳ್ತೀರಿ. ಅಂದ್ರೆ ಅವ್ರದ್ದು ಬಹಳ ಸ್ಪೆಷಲ್. ಅಂದ್ರೆ ಒಂದು ಯಾವ್ದಾದ್ರು ಸಮಸ್ಯೆ ಆಂಟಿಸಿಪೇಷನ್ ಭಾಳ ಚೆನ್ನಾಗಿ ಮಾಡ್ತಿದ್ರು ಅವ್ರು. ಅಂದ್ರೆ ಮೊದಲು ಹಿಂಗೆ ಆಗೋದಿತ್ತಂದ್ರೆ ನನಗೆ ಹೇಳ್ತಿದ್ರು, ಈಗ ಒಂದು ಮಾಡ್ತೀವಿ ಸರ್ 2 ನಿಮಿಷ ತಾವು ಹಾಗೆ ಬಂದಿರಿ ಅಂತ. ನನಗೇನು ಮಾತಾಡ್ತಿರ್ಲಿಲ್ಲ, ಏನಿಲ್ಲ, ಅವರೇ ಮಾತಾಡ್ತಿದ್ರು, ಎಲ್ಲ ಕರೆದಿತ್ತು, ಎಲ್ಲ ಇದೇ ಪ್ಲೇಸಲ್ಲಿ ಆರ್ಗನೈಸ್ ಮಾಡ್ತಿದ್ರು. ಒಂದು ನಮ್ಮದು ಅಯೋಧ್ಯ ಜಜ್ಮೆಂಟ್ ಆದ ತಕ್ಷಣ ನಾವು ಅಕ್ರಾಸ್ ಎಲ್ಲರಿಗೂ ಮೀಟಿಂಗ್ ಮಾಡಿದ್ವಿ ನಾವು. ಅವರೇ ಎಲ್ಲ ಲೀಡರ್ಶಿಪ್ ತಗೊಂಡು ಮಾಡಿದ್ರು. ಅವರು ಎಷ್ಟು ಪ್ರೀತಿ ಇದ್ರಂದ್ರೆ ಇಬ್ಬರು ಮೇಲೆ ಅಷ್ಟೇ ಪ್ರೀತಿ. ಅವರು ಇವ್ರಿಗೆ ಕರೆದಾಗ ಏನ್ ಹೇಳ್ತಿದ್ರು, ಅವ್ರಿಗೆ ಕರೆದಾಗೂ ಅದನ್ನೇ ಹೇಳ್ತಿದ್ರು. ಅಷ್ಟೇ ಪ್ರೀತಿಲಿ ಅವ್ರನ್ನೂ ಮಾತಾಡ್ತಿದ್ರು, ಇವ್ರನ್ನೂ ಮಾತಾಡ್ತಿದ್ರು. ಅಷ್ಟೇ ಅದ್ರ ಒಳಗಡೆ ಮತ್ತು ವಾರ ಮಾಡೋದು ಮಾಡಿರ್ತಿದ್ರು. ಅಂದ್ರೆ ಜನಸ್ನೇಹಿ ವಿತ್ ಪ್ರಾಪರ್ ಪೊಲೀಸಿಂಗ್ ಅಂತ. ಜನಸ್ನೇಹಿ ಹೌದು, ಬಟ್ ಪೊಲೀಸಿಂಗು ಇರ್ತಿತ್ತಲ್ಲಿ. ಅಂದ್ರೆ ಈಗ ನೋಡಪ್ಪ, ನೀವು ಏನು ಒಂದು ಮಾರ್ಕ್ ಮಾಡಿದೀವಿ ಅದನ್ನ ನೀವು ದಾಟಿದ್ರೆ ನಿಮ್ಗೆ ವ್ಯವಸ್ಥೆ ಆಗ್ತದೆ ಅಂತ ಹಾಗೆ. ಅಂದ್ರೆ ನಮ್ಗೆ ಏನ್ ಹೇಳೋದಂದ್ರೆ, ನಾವು ಜನಸ್ನೇಹಿ ಹೌದು. ಅವರು ನಮಗಿಂತ ಅವ್ರದ್ದು ಟಫೆಸ್ಟ್ ಜಾಬ್ ಪೊಲೀಸ್. ಒಳ್ಳೆ ಪೊಲೀಸ್ ಅಂತ ಎಲ್ಲಾದ್ರೂ ಇರ್ತಾರೆ? ಒಳ್ಳೆ ಪೊಲೀಸ್ ಅಂತ ಇರ್ತಾರೆ? ನಮ್ಗೆ ಇರಕ್ ಸಾಧ್ಯ ಆಗುದಿಲ್ಲ. ಅವ್ರಿಗೆ ಒಳ್ಳೆ ಪೊಲೀಸ್ ಅಂತ ಇರೋದು ಬಹಳ ಕಷ್ಟ, ಭಾರಿ ಡಿಫಿಕಲ್ಟ್ ಅದು ಒಳ್ಳೆ ಪೊಲೀಸ್ ಅಂತ ಹೇಳಿ. ನನಗೆ ನೀವೆಲ್ಲ ಸೇರಿದ್ ನೋಡ್ರಿ, ನಾನು ಅವ್ರು ಹೊಸ SP ಅವರು ನಾವಿಬ್ಬರು ಭಾಳ ಸಲ ಮಾತಾಡಿದ್ವಿ. ಸ್ವಲ್ಪ ನಾವು ಅವ್ರು ಭಾಳ ಈಗಿನವರು ಅಷ್ಟ ಹೃದಯವಂತದ. 2 ಸಲ ಹೇಳಿದ್ರು, ನಾನಿದ್ದು ಹಾಲ್ ನೋಡ್ಲಿಲ್ಲ ಬಾಸ್, ನಾನು ಬೇರೆ ಕಡೆ ಎಲ್ಲಾದ್ರೂ ಮಾಡ್ಬೇಕಿತ್ತು, ಜನ ಎಷ್ಟು ಬಂದಾರೆ ಅಂತ ಹೇಳಿ. ಅಂದ್ರೆ ನಾನು ಏನು ಹೇಳ್ತೀನಿ, ಅವರು ಈ ನಿಜವಾದ ಪೊಲೀಸಿಂಗ್ ಮಾಡಿ 2 ವರ್ಷಗಳ ಕಾಲ ನಿಮ್ಮನ್ನು ಗಳಿಸ್ಕೊಂಡಿದ್ದಾರೆ. ಅಂದ್ರೆ ಅದು ಬಹಳ ಕಷ್ಟದ ಕೆಲಸ, ಟಫ್ ಕೆಲಸ. ನಾವು ಮಾಡ್ಬೋದು ಅದನ್ನು, ನಿಮ್ಗೆ ಗಳಿಸ್ಕೊಳ್ಳೋದು ಬಹಳ ಈಸಿ, ಅವರು ಗಳಿಸ್ಕೊಳ್ಳೋದು ಬಹಳ ಕಷ್ಟ. ಅದನ್ನು ಮಾಡಿದ್ದಕ್ಕೆ ಅವ್ರದ್ದು ವಿಶೇಷವಾದ ಧನ್ಯವಾದಗಳು. ಅಂದ್ರೆ ಆ ಕ್ವಾಲಿಟಿ he is a very ನಮಗೆಲ್ಲ ಏಜ್ ಅಲ್ಲೆಲ್ಲ ಕಂಪೇರ್ ಮಾಡಿದ್ರೆ he is a very junior he has got a lot of service. ಭಾಳಷ್ಟು ಸರ್ವಿಸ್ ಇದೆ, ಭಾಳ ಉತ್ತರವಾಗಿ ಬೆಳೆಯುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ಮತ್ತು he has got a very ಅದನ್ನು ಯಾರು ಹೇಳಲಿಲ್ಲ, he has got a very excellent quality as a police officer, as a family man. ಅವನ ಕುಟುಂಬದ ವ್ಯಕ್ತಿ ಅವರು. ಯಾಕೆ ನಿಮ್ಮ ಮೇಲೆ ನನಗೆ ಜಾಸ್ತಿ ಪ್ರೀತಿ ಬರ್ತದೆ ಅಂದರೆ, ನಾನು ನನ್ನ ಕುಟುಂಬ ನನ್ನ ಮನೆಯವರು ಅಂತ ನನಗೆ ಜಾಸ್ತಿ ಪ್ರೀತಿ ಇದ್ದರೆ ಜನರ ಮೇಲೆ ಆಟೋಮೆಟಿಕ್ ಪ್ರೀತಿ ಬರ್ತದೆ. ಅವರು ನನಗೆ ಹೇಳ್ತಿದ್ರು, ಸರ್ ಯಾವಾಗ ನನಗೆ ಅತ್ಯಂತ ಆನಂದ ಇರೋದೇನೆಂದರೆ 8:30 9 ಎಷ್ಟು ಗಂಟೆಗೆ ಹೋಗ್ತೀನಿ. ಒಂದು ನಾನು ಊಟಕ್ಕೆ ಕೊಡೋದು, ಅಲ್ಲಿ ನಮ್ಮ ಮಕ್ಕಳು ವೈಫ್ ಇದ್ದರೆ ಅದಕ್ಕಿಂತ ಆಹಾರ ಯಾವುದೂ ಬೇಕಲ್ಲ ಅಂತ ಯಾವಾಗ ಅದು ಏನು ಹೇಳ್ತದೆ ಅಂದರೆ, ಆ ಮಾತೃ ಹೃದಯ ಅನ್ನೋದೇನು ಬರಬೇಕಾದ್ರೆ ಸುಮ್ಮನೆ ಆಟೋಮೆಟಿಕ್ ಬರೋದಿಲ್ಲ, ಅದು ತನ್ನಷ್ಟಕ್ಕೆ ತಾನೇ ಬರೋದಿಲ್ಲ. ಅದು ಇಂಥದನ್ನೆಲ್ಲ ಒಳಗಡೆ ಅವ್ರದ್ದು ಅವ್ರ ತಂದೆ ತಾಯಿ ನೀಡಿದ ಸಂಸ್ಕೃತಿನೂ ಅಷ್ಟೇ ಇಂಪಾರ್ಟೆಂಟ್ ಇದೆ. ಕಲ್ಚರ್ ಅಂತ ಏನು ಹೇಳ್ತೀವಿ, ಅದು ಕಲ್ಚರ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರದ್ದು ಆ ಕಲ್ಚರ್ ಅಷ್ಟು ಗಟ್ಟಿಮುಟ್ಟಾಗಿರೋದ್ರಿಂದ ಅವ್ರಿಗೆ ಅಲ್ಗಾಡ್ಬೇಕಂದ್ರೂ ಅದು ಬಿಡೋದಿಲ್ಲ. ಅವ್ರನ್ನ ಅಲ್ಗಾಡಕ್ಕೆ ಅಷ್ಟು ಗಟ್ಟಿಮುಟ್ಟಾಗಿ ಅವರಿಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವ್ರ ತಂದೆ ತಾಯಿಗೂ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಅವರ ಕುಟುಂಬದವರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಇವರಿಗೆ ಒಂದು ಸಲ ಕಿರಿಕಿರಿ ಮಾಡಿಲ್ಲ ಅವರು. ಹೌದು, ಕೆಲವು ಸಲ ನಮ್ದೆಲ್ಲ ಬಹಳ ಕಥೆ ಇರ್ತದೆ, ನಿಮ್ಗೆ ಗೊತ್ತಿರುದಿಲ್ಲ. ನಮ್ಮ ಸಮಸ್ಯೆ ಅವ್ರಿಗೆ ತಿಳಿದಿಲ್ಲ, ಅವ್ರ ಸಮಸ್ಯೆ ನಮಗೆ ತಿಳಿದಿಲ್ಲ. ನಾವು ಲೇಟ್ ಹೋದ ಕೂಡಲೇ ಅವ್ರದ್ದೊಂದು ಬೇರೆನೇ ಆಕ್ಷನ್ ಇರ್ತದೆ. ಆದ್ರೆ ನಾವು ಲೇಟ್ ಹೋಗೋದಕ್ಕಿಂತ ಇವ್ರು ಲೇಟ್ ಹೋಗೋದು ನೋಡ್ರೆ ಇನ್ನೂ ಆಕ್ಷನ್ ಬೇರೆ ಇರ್ತದೆ. ಹೀಗಾಗಿ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ 1% ಯಾವತ್ತೂ ನನಗೆ ಹೇಳ್ತಿರ್ಲಿಲ್ಲ ಅವರು, ಸ್ವಲ್ಪ ಬೇಗ ಹೋಗ್ಬೇಕು ಸರ್ ಅಂತ ಯಾವತ್ತೂ ಹೇಳ್ತಿರ್ಲಿಲ್ಲ ಅವರು. ಅಂದ್ರೆ ಅವ್ರು he has got complete ಫ್ಯಾಮಿಲಿ ನೇಚರ್ ಇರೋದ್ರಿಂದ ಅವರಿಗೆ ಎಲ್ಲ ರೀತಿಯಿಂದ ಅದು ಎಲ್ಲ ಸಪೋರ್ಟ್ ಇದ್ರೆ ಒಳ್ಳೆ SP ಆಗ್ಬೋದು. ಬೇರೆ ಕಡೆಯಿಂದ ಕಾಲು ಎಳಿತ ಜೋರ್ ಇತ್ತಂದ್ರೆ ಹೆಂಗೆ ಒಳ್ಳೆ SP ಆಗುತ್ತೆ? ಆ ಕಡೆ ಲಕ್ಷ ಇರ್ತದೆ ಜಾಸ್ತಿ, ಯಾವಾಗ ಫೋನ್ ಬರ್ತದೆ, ಯಾವಾಗ ಜೋರ್ ಕೂಗ್ತಾರೆ, ಅದು ಅದರ ಆ ಕಡೆ ಲಕ್ಷ ಇರ್ತದೆ. ಇದು ಗಟ್ಟಿಯಾಗಿರ್ಬೇಕಂದ್ರೆ he is a very good family man. ಇನ್ನೂ ಒಂದು ನೆಕ್ಸ್ಟ್ ಹೇಳ್ತೀನಿ, ದ ಬೆಸ್ಟ್ ಕ್ವಾಲಿಟಿ ಅಂದರೆ ನಾವು ಕಲಿಬೇಕು. ನಾನು ಯಾಕೆ ನಿಮಗೆ ಹೇಳತ್ತೀನಿ ಅಂದರೆ, ನಾವು ಕಲ್ಕೊಳ್ಬೇಕಾದಂಥ ಅವರಲ್ಲಿ ಭಾಳಷ್ಟು ಇದಾವೆ. ಅವರು ರೆಸ್ಪೆಕ್ಟ್ ಕೊಡೋದ್ರಲ್ಲಿ ಅವರನ್ನು ಮೀರಿಸಿದವರು ಯಾರೂ ಇಲ್ಲ. ಈ ರೆಸ್ಪೆಕ್ಟ್
ಎವ್ರಿಬಡಿ, ಯಾರ್ಯಾರು ಎಷ್ಟು ಡಿಸರ್ವ್ ಇದ್ದಾರೆ ಅವರಿಗೆ ಯಾಕೆ ನಾವು ಅಷ್ಟು ಪ್ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ರೆಸಿಪ್ರೊಕೇಟ್ ಮಾಡೋಕ್ಕಾಗ್ತದಿಲ್ಲ ಅಂತ ನಮಗೆ ಒಂದೊಂದ್ಸಲ ಡೌಟ್ ಬರ್ತದೆ. ಅಷ್ಟು ಅವರು ರೆಸ್ಪೆಕ್ಟ್ ಅಲ್ಲಿ ಕೊಡೋದ್ರಲ್ಲಿ ಈಸ್ ಒನ್ ಆಫ್ ದ ಬೆಸ್ಟ್ ಅಮಂಗ್ ಆಲ್. ನಾನು ಭಾಳ ದಿವಸದಿಂದ ಇದೇ ಸಿಸ್ಟಮ್ ಅಲ್ಲಿ ಇದ್ದೀನಿ, ಸರ್ವಿಸ್ ಅಲ್ಲಿ ಇದ್ದೀನಿ, ಭಾಳಷ್ಟು ಜನರನ್ನು ನೋಡಿದ್ದೀನಿ. ನಾನು ನಮ್ಮ ಫ್ರೆಂಡ್ಸ್ ಇದ್ದಾರೆ, ಬೇರೆ ಬೇರೆ ಅವ್ರ ಜೊತೆನೂ ವರ್ಕ್ ಮಾಡಿದ್ದೀನಿ. ಅದರಲ್ಲಿ ಇವರು ಸ್ವಲ್ಪ ಈ ಸ್ಟ್ಯಾಂಡ್ಸ್ ಅಪಾರ್ಟ್, ಸ್ವಲ್ಪ ಸ್ಪೆಷಲ್ ಆಗಿ ನಿಂತ್ಕೊಳ್ತಾರೆ. ಯಾಕೆ ಪ್ರಕಾಶ್ ನಿಕ್ಕಮ್ ಅವರು ಸ್ಪೆಷಲ್ ಅಂತ ಹೇಳಬೇಕಂದ್ರೆ, ಒಂದು ಕಾರ್ಯಕ್ರಮಕ್ಕೆ ಯಾವುದಾದ್ರೂ DC ಗೆ ಕರೆದ್ರೆ ಇಷ್ಟು ಸಿಸ್ಟಮೆಟಿಕ್ ಅವ್ರದ್ದು, ಕರ್ಕೊಂಡು ಬರೋದು ಹಿಡಿದು, ಆಮೇಲೆ ಅವ್ರು ನಮಗೆ ಅಲ್ಲಿಂದ ಬಿಡಿಸೋದು ಹಿಡಿದು, ಆಮೇಲೆ ಇಲ್ಲಿ ತಲುಪಿಸೋದು ಹಿಡಿದು, ನಮಗೆ ವೇಟ್ ಮಾಡೋದು. ಅಂದರೆ ನನಗೆ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ನಾನು. ಒಂದ್ಸಲ ಅತಿಥಿ ದೇವೋ ಭವ ಬಾಯಿಲೆ ಅನ್ನೋದಲ್ಲ, ಆ್ಯಕ್ಚುಯಲ್ ಹಾಗೆ ನಡ್ಕೊಳ್ಬೇಕಲ್ಲ, ಅದು 100% ಕ್ವಾಲಿಟಿ ಪ್ರಕಾಶ್ ನಿಕ್ಕಮ್ ಸಾಹೇಬ್ರ ಹತ್ರ. ಇನ್ನೊಂದು ಅವ್ರದ್ದು ಪೊಲೀಸಿಂಗ್ ಬಗ್ಗೆ ನಮಗೆಲ್ಲ ಯಾವಾಗ ಹೇಳ್ತಿದ್ರು ಅವರು. ಇನಿಷಿಯಲಿ ನಮ್ಮದು ರಿನೋವೇಷನ್ ಆಫ್ SP ಆಫೀಸ್ ಬಂದಾಗ, ಸರ್ ಇದೊಂದು ನಾವು ಹೇಗಾದರೂ ಮಾಡಿ ಮುಗಿಸ್ಬೇಕು ಅಂತ. ನೀವು ನೋಡ್ರಿ SP ಆಫೀಸ್ಗೆ ಈಗ ಹೋದರೆ, ಅಂದರೆ ಈಗ ನಮ್ಮ ಇವರು ವಂದನ್ ಅವ್ರು ಹೇಳಿದ್ರಲ್ಲ, ನಾವು ಚಪ್ಪಲ್ ಕಳೆದು ಒಳಗೆ ಹೋಗ್ಬೇಕಂತ ಯಾರು ಹೇಳಿದ್ರು, ಸಬ್ರದ್ ಹೇಳಿದ್ರು. ಅವರು ಹೇಳ್ಬೇಕಾದ್ರೆ ನಾವು ಈಗ ನಿಜವಾಗ್ಲೂ ಹಾಕೊಂಡು ಹೋಗ್ಬೇಕಾದ್ರೂ ಕಳೆದು ಹೋಗ್ಬೇಕು ಅಂದ್ರೆ ಅಷ್ಟು ರಿನೋವೇಷನ್ ಹೀಗೆ ಮಾಡಿದಾರಲ್ಲ ಅವ್ರ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಇನ್ ದ ಸ್ಟೇಟ್ ಆ ಟೈಪ್. ಅಂದ್ರೆ ಯಾಕೆ ಮಾಡಿದಾರೆ ಅಂತ ನಾನು ಅವ್ರಿಗೆ ಕೇಳಿದೆ. ಸರ್ ನೋಡಿ ಸರ್, ನಾವು ಎಲ್ಲ ಯಾವ್ದಾವ್ದು ಕಂಪ್ನಿ ಪ್ರೈವೇಟ್ ಕಂಪ್ನಿಗಳಲ್ಲಿ 12,000 15,000 ಪೇಮೆಂಟ್ ತಗೊಳ್ಳುವಲ್ಲಿ ಎಷ್ಟು ಸಿಸ್ಟಮೆಟಿಕ್ ಆಗಿ ಸಿಬ್ಬಂದಿಗಳು ಕೂಡುತ್ತಾರೆ. ನಮ್ಮ ಸಿಬ್ಬಂದಿಗಳು ಅಷ್ಟು ಕೆಟ್ಟಾಗಿ ಯಾಕೆ ಕೊಡಬೇಕು, ಅವರು ಮಾಡರ್ನ್ ಆಗಿ ಕೊಡಲಿ ಅಂತ. ಅಂದರೆ ಅವ್ರಿಗೆ ಇರುವಂಥ ನಮ್ಮದು ಅವ್ರದ್ದು ಪೀರಿಯಡ್ ನಿಮಗೂ ಗೊತ್ತಿದೆ. ಇವತ್ತಂದ್ರೆ ಈಗ ಇಷ್ಟು ಮಾತಾಡತೀನಿ, ಇದ್ರ ಕೆಳಗಡೆ ಹೇಳಿದ್ರೆ ಕಾರಣ ಹೇಳ್ತೇನೆ. ಅಧಿಕಾರಿಗಳು 2 ವರ್ಷ ಇರಬೇಕಂದ್ರೆ, ಯಾಕಂದ್ರೆ ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಫ್ ದ ಗವರ್ಮೆಂಟ್ ಪ್ಲಾನ್ ಆ್ಯಂಡ್ ಪ್ರಾಪರ್ ಮೇಂಟೆನೆನ್ಸ್ ಆಫ್ ದ ಲಾ ಆ್ಯಂಡ್ ಆರ್ಡರ್ ನಿಮಗೆ ನಿಜವಾಗ್ಲೂ ಬೇಕು ಡಿಸ್ಟಿಕ್ಟಲ್ಲಿ. ಅಂದರೆ ವ್ಯಕ್ತಿಗಳು ನಾವು ಇಂಪಾರ್ಟೆಂಟ್ ಅಲ್ಲ. ಇವತ್ತು ಪ್ರಕಾಶ್ ನಿಕ್ಕಮ್ ಸಾಹೇಬ್ರು ಬರ್ತಾರೆ, ನಾಳೆ ಅನುಪಮ್ ಅಗರ್ವಾಲ್ ಸಾಹೇಬ್ರು ಬರ್ತಾರೆ, ನೆಕ್ಸ್ಟ್ ಮತ್ತೊಬ್ಬರು ಬರ್ತಾರೆ. ಬಟ್ ಸಾರ್ವಜನಿಕರ ಸ್ವಾಸ್ಥ್ಯ ಭಾಳ ಮುಖ್ಯ. ಸಾರ್ವಜನಿಕರ ಸ್ವಾಸ್ಥ್ಯ ಭಾಳ ಮುಖ್ಯ. ನಾವು ಯಾವಾಗ ನಿಮ್ಮ ಜೊತೆ 1 to 1 ಜಾಸ್ತಿ ಸಂಬಂಧ ಬೆಳೆಸ್ತೀವೋ ಆವಾಗ ವಿ ಆರ್ ಅನೇಬಲ್ ಟು ಇಂಪ್ಲಿಮೆಂಟ್ ದ ಲಾ ಪ್ರಾಪರ್ಲಿ. ಅದಕ್ಕೆ ಸರ್ಕಾರದಲ್ಲಿ ಒಂದು ನಿಯಮ, ನಾವು 2 ವರ್ಷಕ್ಕೆ ಚೇರ್ ಖಾಲಿ ಮಾಡಬೇಕು. ನೀವು ಆ ಪರ್ಮನೆಂಟ್ ಹಿಡ್ಕೊಂಡವ್ರಿಗೆ ಚೇರ್ ಹಿಡ್ಕೊಂಡವ್ರು ನೋಡ್ರಿ, ದೇ ಆರ್ ಅನೇಬಲ್ ಟು ಇಂಪ್ಲಿಮೆಂಟ್ ದ ಲಾ ಬಿಕಾಸ್ ಅವ್ರಿಗೆ ಚೇರ್ ಮುಖ್ಯ, ಲಾ ಆ್ಯಂಡ್ ಆರ್ಡರ್ ಇಂಪಾರ್ಟೆಂಟ್ ಅಲ್ಲ. ನಮಗೆ ನಮ್ಮ ಸ್ವಾಸ್ಥ್ಯ ಪ್ರಾಪರ್ ಇರಬೇಕು. ಸಮಾಜದ ಸ್ವಾಸ್ಥ್ಯ ಅಂದರೆ ನಾವೇನಾಗಿರ್ಬೇಕ್ರಿ, ನಾವು 2 ವರ್ಷಕ್ಕೆ ಸುಮ್ಮನೆ ನೋಡ್ತಾ ಹಿಂಗೆ ಎದ್ದು ಹೋಗಿರ್ಬೇಕು. ಅದ್ರ ಮೇಲೆ ಆಸೆ ಇಟ್ಕೊಂಡಿದ್ರೆ ಆಗೋದಿಲ್ಲ. ಇವತ್ತು ಕಳಿಸಿದ್ರೆ ಇವತ್ತು ಹೋಗಕ್ಕೆ ನಾವು ರೆಡಿ ಇರಬೇಕು. ಯಾಕಂದ್ರೆ ನಮ್ದೇನು ಇದು ಪರ್ಮನೆಂಟ್ ಆಸ್ಥಾನ ಅಲ್ಲ, ಏನಲ್ಲ. ಇದು ಕಾನ್ಸ್ಟಿಟ್ಯೂಷನಲ್ಲಿ ಕ್ರಿಯೇಟ್ ಮಾಡಿದಂಥ ಪೋಸ್ಟ್ಗಳಲ್ಲಿ ಏನು ಹೇಳ್ತದೆ ಆ ರೀತಿಯಲ್ಲೇ ಇದ್ರೆ ನಮ್ದು ಒಳ್ಳೇದು. ಆಮೇಲೆ ನಿಮಗೂ ಅಷ್ಟೇ ಅದೇ ಪ್ರೀತಿ ಉಳಿತದೆ, ನಮ್ಮನ್ನ ಹಾಗೆ ಹಸಿರಾಗಿ ನೆನಪಿಟ್ಕೊಂಡಿರ್ತೀವಿ. ಇಲ್ಲಿಲ್ಲಂದ್ರೆ ಆ ಸಂಬಂಧಗಳು ಬೆಳೆದ್ರೆ ಬಹಳ ಕೆಟ್ಟದು. ವಿ ವಿಲ್ ಅನೇಬಲ್ ಅಂದ್ರೆ ನಿಮಗೆ ಯಾವಾಗ ಅನಿಸ್ತಿದೆ ವಿ ಆರ್ ಡೂಯಿಂಗ್ ಸಮ್ ಪಾರ್ಶಾಲಿಟಿ ಅಂತ. ಅದಕ್ಕಾಗಿ ಈಗ ಸರ್ಕಾರದ ನಿಯಮದ ಪ್ರಕಾರ 2 ವರ್ಷಗಳ ಆಲ್ಮೋಸ್ಟ್ 2 ವರ್ಷದ ಕಾಲ ಪ್ರಕಾಶ್ ನಿಕ್ಕಮ್ ಅವರು ಅತ್ಯಂತ ಜನಸ್ನೇಹಿ, ಅತ್ಯಂತ ಸಿಬ್ಬಂದಿ ಸ್ನೇಹಿ, ಅತ್ಯಂತ ಅಧಿಕಾರಿ ಸ್ನೇಹಿ. ಆಮೇಲೆ ಅವರಿಗೆ ಕೆಲವು ಡಿಪಾರ್ಟ್ಮೆಂಟ್ಗಳ ಸಂಬಂಧ ಇರಲಿಲ್ಲ ಅಂದ್ರೂ ನಮ್ಮೆಲ್ಲ ಡಿಸ್ಕಷನ್ನಲ್ಲಿ ಇರ್ತಿದ್ರು ಅವರು. ಇಂಟರ್ ಕೋಆರ್ಡಿನೇಷನ್ ಡಿಪಾರ್ಟ್ಮೆಂಟ್ ಏನಿತ್ತಲ್ಲ, SP ಅವ್ರು ತಮ್ಮ ಕೆಲಸ ಆದ ಕೂಡ ಎದ್ದು ಓಡ್ತಿರ್ಲಿಲ್ಲ ಅವರು. ಅಂಥದ್ದು ಬಂದರೆ ಅದರಲ್ಲೇನೂ ಇನ್ವಾಲ್ವ್ ಆಗ್ತಿದ್ರು. ಆ ರೀತಿಯ ಒಂದು ಗುಣಲಕ್ಷಣವುಳ್ಳವರು. ಆಮೇಲೆ ಈ ಸಿಬ್ಬಂದಿಗಳ ಬಗ್ಗೆ ಮತ್ತು ಇದ್ರ ಬಗ್ಗೆ ಅವರು ಹೇಳ್ತಿದ್ರು. ಅಂದರೆ ಈ ಹೆಲ್ತ್ ಇಶ್ಯೂ ಬಂದಾಗ ಅಥವಾ ರಜೆ ಕೊಡೋ ಇಶ್ಯೂ ಬಂದಾಗ ನಾನು ಹಿಡ್ಕೊಂಡು ಹೇಳ್ತೀವಿ, ನಾವು ಸ್ವಲ್ಪ ಹಿಂದ್ಗಡೆ ಸರಿತೀವಿ. ಅಂದರೆ ಕಂಪ್ಲೀಟ್ ಈ ವಿಶ್ವನ ಬಿದ್ದು ಹೋದವ್ರ ಜೊತೆ ರಜಾ ಕೊಡೋದಕ್ಕೆ ಮಾಡ್ತೀವಿ ನಾವು ಅಧಿಕಾರಿಗಳು.
ಸೀನಿಯರ್ ಆಫೀಸರ್ಸ್ ಇರ್ತೀವಲ್ಲ, ನಾವೇನ್ ಮಾಡ್ತೀವಿ, ಯಾರೋ ತಹಸೀಲ್ದಾರ್ ಅಥವಾ ಯಾರೋ ಒಬ್ರು ರಜಾ ಕೇಳಿದ ತಕ್ಷಣ ನಮಗೆ ಜ್ವರ ಶುರುವಾಗಿಬಿಡ್ತಾವೆ. ಅವರು ರಜಾ ಹೋಗೋರು, ನಮಗೆ ಜ್ವರ ಶುರುವಾಗ್ತದೆ. ನಮ್ಮಲ್ಲಿ ಈಗಾದ್ರೆ ಅವರಲ್ಲಿ. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।